ಬೆಂಬಲಿಗರ ಪ್ರತಿಭಟನೆ ವಿಚಾರಕ್ಕೆ ಶಾಸಕ ಶಾಂತನಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಸಚಿವ ಸ್ಥಾನದ ನಿರೀಕ್ಷೆ ಇರಲಿಲ್ಲ. ಸಭೆ ಕರೆದಿದ್ದು ನಾನಲ್ಲ. ಪ್ರತಿಭಟನೆ ಬಗ್ಗೆ ಮಾಹಿತಿ ಇಲ್ಲ. ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಭೆ ಕರೆದಿದ್ದು ನಾನಲ್ಲ. ಪ್ರತಿಭಟನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ನನಗೆ ಗೊತ್ತೇ ಇಲ್ಲ. ವೈಯಕ್ತಿಕವಾಗಿ ನಾನು ಯಾವುದೇ ಸಭೆಯನ್ನ ಕರೆದಿಲ್ಲ. ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಶಾಸಕ ಶಾಂತನಗೌಡ. ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರು ಸಹ ಸಚಿವಾಕಾಂಕ್ಷಿಗಳಾಗಿದ್ರು. ಅವರ ಸೋಲಿಗೆ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರೇ ಕಾರಣ ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಜೋರು ಮಟ್ಟದ ಒಂದು ಪ್ರತಿಭಟನೆ ಆಗ್ತಾ ಇದೆ. ಹಾಗಾಗಿ ಬೆಂಬಲಿಗರ ಪ್ರತಿಭಟನೆ ವಿಚಾರಕ್ಕೆ ಶಾಸಕ ಶಾಂತನಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗ ನೋಡಿ, ನನಗೆ ಸಚಿವ ಸ್ಥಾನದ ನಿರೀಕ್ಷೆ ಅಂತೂ ಇರಲಿಲ್ಲ. ಸಭೆ ಕರೆದಿದ್ದು ನಾನಲ್ಲ. ಪ್ರತಿಭಟನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಅವರ ಬೆಂಬಲಿಗರು ನಮ್ಮ ನಾಯಕನಿಗೂ ಸಹ ಒಂದು ಸಚಿವ ಸ್ಥಾನ ಸಿಗಬೇಕಿತ್ತು, ಆ ನಿರೀಕ್ಷೆ ನಮಗಿತ್ತು ಅಂತೇಳಿ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಆದರೆ ಇವ್ರು ಹೇಳ್ತಾ ಇದ್ದಾರೆ, ನನಗೆ ಆಸೆ ಆಕಾಂಕ್ಷೆಗಳು ಏನು ಇರಲಿಲ್ಲ. ನಮ್ಮ ಬೆಂಬಲಿಗರ ಆಸೆಗಳು ಸಹಜ. ತಮ್ಮ ನಾಯಕ ಗೆದ್ದು ಬರಬೇಕು ಅನ್ನೋದು ಅವರಿಗೂ ಸಹ ಆಸೆ ಇರುತ್ತೆ. ಬಟ್ ನನಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಶಾಸಕರಾದಂಥ ಶಾಂತನಗೌಡರು 11 ಗಂಟೆಗೆ ಅವ್ರ ಕಚೇರಿಯಲ್ಲಿ ಅಭಿಮಾನಿಗಳ ಸಭೆ ಕರೆದಂಥ ಟಿ ವಿಯಲ್ಲಿ ಬರ್ತಾ ಇತ್ತು. ನನ್ನ ಮಗ ಅದು 9 ಗಂಟೆಗೆ ತೋರಿಸ್ದೆ. ಅದಾದಮೇಲೆ ನಾನು ವಿಚಾರ ಮಾಡಲಾಗಿ ನಮ್ಮ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರೇ ಮೊಬೈಲ್ಗಳಲ್ಲಿ ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ನಾನು ಹೇಳಿಲ್ಲ, ನನಗೆ ಕೇಳಿದವರಿಗೆ ಗೊತ್ತೂ ಇಲ್ಲ. ನನಗೆ ಆಶ್ಚರ್ಯ ಆಯಿತು. ಅವ್ರಿಗೆ ಗಲಾಟೆನೂ ಮಾಡಿದೆ. ನನಗೆ ಕೇಳಿದಂಗೆ ಯಾಕಪ್ಪ ಹಾಕಿದೆ ಅಂತ ಹೇಳಿದೆ. ಈ ಥರ ಗೋಷ್ಠಿ ಮಾಡಿದ್ರು ಶಾಸಕರು, ಅವ್ರಿಗೆ ಗೊತ್ತಿರೋದು ಅಭಿಮಾನಿಗಳು ಹಾಕಿದ್ರ ಮೇಲೆ ನಾವು ಹಾಕಿದ್ವಿ. ಅದರಿಂದ ಅವ್ರ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ವೈಯಕ್ತಿಕವಾದ ಅಭಿಮಾನಿಗಳ ಸಭೆ ಕರೆದು ಇಲ್ಲ, ನಾನು ಹೇಳಿಲ್ಲ. ಶಾಸಕರೇ ಕರೆದಂತ ಬರ್ತಾಯಿತ್ತು. ಹುಡುಗರು ಮಾಡಿರ್ತಕ್ಕಂಥದ್ರಿಂದ ಇದು ಬರ್ತಾಯಿತ್ತು. ಅವ್ರಿಗೂ ಅಭಿಮಾನಿಗಳು ಅವ್ರಿಗೂ ಇವತ್ತು ಆದ್ದರಿಂದ ದಯವಿಟ್ಟು ದಾವಣಗೆರೆಯಲ್ಲಿ ಒಂದು ಪ್ರೆಸ್ ಮೀಟಿಂಗ್ ಟೈಮ್ ತಗೊಂಡು ಶಾಸಕರಾದಂಥ ಶಾಂತನಗೌಡರು 11 ಗಂಟೆಗೆ ಅವ್ರ ಕಚೇರಿ